ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಕಾಸ್ಮೋಸ್ 360D ಅಂತ ಅಂದರೆ ಮ್ಯಾಜಿಕಲ್ ವರ್ಲ್ಡ್ಗೆ ಇವತ್ತು ಹೋಗ್ತಾ ಇದ್ದೀರಿ. ಇದು ಬಂದ್ಬಿಟ್ಟು ಓರಯನ್ ಮಾಲಲ್ಲಿ ಇದೆ, ಅಂದರೆ ಇಸ್ಕಾನ್ ಟೆಂಪಲ್ ಬ್ಯಾಕ್ ಸೈಡ್ ಇದೆಲ್ಲ ಆ ಓರಯನ್ ಮಾಲಲ್ಲಿ ಇದೆ. ಹೋಗಿ ಚೆಕ್ ಮಾಡೋಣ ಬನ್ನಿ ಹೇಗಿದೆ ಅಂತ. ಎಷ್ಟು ಗೊತ್ತಿಲ್ಲ, ಅಲ್ಲಿ ಪರ್ ಹೆಡ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ನಾನು ಹೇಳ್ತೀನಿ. ಇದೆಲ್ಲ ಆ್ಯಕ್ಚುಲಿ ಚೈನಾದಲ್ಲಿ ಆ ಕಡೆ ಎಲ್ಲ ನೋಡಿರ್ತೀವಿ, ಇಲ್ಲಿ ನೋಡಿರಲ್ಲ ಅಷ್ಟು. ಇವಾಗ ಹೊಸದಾಗಿ ಇದಾಗಿರೋದು ಅನ್ಕೊಂತೀನಿ ಬ್ಯಾಂಗ್ಳೂರಲ್ಲಿ. ಹೋಗಿ ಚೆಕ್ ಮಾಡೋಣ ಬನ್ನಿ ಹೇಗಿರುತ್ತೆ ಅಂತ. ಗೈಸ್, ಓರಿಯನ್ ಮಾಲ್ ಬಾ ಹೋಗೋಣ. ಫಸ್ಟ್ ಅಲ್ಲಿ ಓರಿಯನ್ ಮಾಲ್ ಆಚೆ ಇದ್ದೀರಿ, ಹೋಗ್ಬೇಕು. ಒಳಗೆ ಹೋಗಿ ಫಸ್ಟ್ ಫ್ಲೋರಲ್ಲಿ ಇದೆ ಅನ್ಸುತ್ತೆ, ಹೋಗಿ ನೋಡೋಣ. ಈ ಕಡೆಲೋ ಓಯ್, ಈ ಕಡೆ ಹೋಗ್ಬೇಕು. ಯಾಕೆ ಈ ಎಂಟ್ರೆನ್ಸು? ನೋಡಿ ಗಾಯ್ಸ್, ಎಲ್ಲ ಖಾಲಿ ಹೊಡಿತೈತೆ. ಯಾಕಂದರೆ ವೀಕ್ ಡೇಸಲ್ಲಿ ಬಂದಿದ್ದೀರಿ, ವಿಡಿಯೋ ನೀಟಾಗಿ ಮಾಡ್ಕೊಳೋಣ ಅಂತ. ಅಯ್ಯೋ, ಇವತ್ತು ಮಂಡೇ. ಇದು ಕನಕಪುರ ರೋಡ್ ಹತ್ರನೂ ಒಂದು ಮಾಲ್ ಇದೆ, ಫೋರಮ್ ಮಾಲ್. ಅದು ಕನಕಪುರ ರೋಡ? ಹಾಂ, ಅದು ಅಲ್ಲಿ ಒಂದು ಫೋರಮ್ ಮಾಲ್ ಥರ ಇದೆ. ಬನ್ನಿ ಫಸ್ಟ್ ಇವಾಗ ಹತ್ಬಿಟ್ಟು ಹೋಗಿ ಮೇಲೆ ಹೋಗಿ ನೋಡೋಣ. ಈ ಕಡೆ ಮಾಡಿದ್ದಾರೆ ಅನ್ಸುತ್ತೆ. ಕೇಳು ಇವ್ರನ್ನ, ಯಾರನ್ನಾದ್ರೂ ಕೇಳೋ. ಆಮೇಲೆ ನೋಡಿ, ನೋ ಎಕ್ಸಿಟ್ ಅಂತೆ. ನೋ ಎಕ್ಸಿಟ್ ಅಂತ ಹಾಕವ್ರೆ. ಡೋಮ್ ಅದು ಏನದು, ಅದ್ರ ಹೆಸರು? ಇಲ್ಲಿ ನೋಡಿ, ಇಲ್ಲಿದೆ, ಇಲ್ಲಿದೆ ನೋಡಿ. ಅದೇನದು ಎಷ್ಟೇ ಬರಲ್ಲಪ್ಪ. ಕಾಸ್ಮೋ ಮ್ಯಾಜಿಕ್ ವರ್ಲ್ಡ್. ಮ್ಯಾಜಿಕ್ ವರ್ಲ್ಡ್ ಹೋಗಿ ನೋಡೋಣ ಬನ್ನಿ ಹೆಂಗಿದೆ ಅಂತ. ಗಾಳಿ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಗೈಸ್, ಎಷ್ಟು ತಲೆ ತಿಂತಾ ಇದ್ದಾನೆ. ಸ್ಪಾಟ್ ಚೆನ್ನಾಗೈತೆ, ಫೋಟೋಸ್ ತೆಗಿಯಕ್ಕೆ ಚೆನ್ನಾಗೈತೆ. ಫೋಟೋಸ್ ತೆಗಿ ಅಂದ್ರೆ ಚಾರ್ಜ್ ಇಲ್ಲ ಅಂತಲ್ಲ. ಇನ್ನೇನು ಇವಾಗ ಅದಕ್ಕೆ ವಿಡಿಯೋ ಮಾಡ್ಕೊಳ್ಳೋದು ಬೇಡ. ಎಷ್ಟು ಮಾಡ್ತೀಯಾ? ಮಾಡೋದು 10 ನಿಮಿಷ ವಿಡಿಯೋ. 10 ನಿಮಿಷ ವಿಡಿಯೋಗೆ 60%. ಎಷ್ಟು ಚೆನ್ನಾಗಿದೆ, ಮರನೇ ಎಷ್ಟು ಚೆನ್ನಾಗಿದೆ ಡಿಸೈನ್ ಆಗಿ. ನಾನೇ ಇನ್ನೂ ಒಂದು ಫೋಟೋನೂ ಇಟ್ಕೊಂಡಿಲ್ಲ, ಚಾರ್ಜ್ ಖಾಲಿ ಆಗುತ್ತೆ ಅಂತ. ಫಸ್ಟ್ ಅದು ವಿಡಿಯೋ ಮಾಡ್ಬಿಟ್ಟು ಆಮೇಲೆ ಸರಿ. ಈ ಆಂಗಲಲ್ಲೂ ಫೋಟೋ ಇಡಿ, ನಮ್ದೇನು ಯಾಕಂದ್ರೆ ಬೇಕಲ್ಲ. ಗೈಸ್, ಇಲ್ಲೇ 200 ಪರ್ ಹೆಡ್ಡು. ನೋಡೋಣ, 10 ಮಿನಿಟ್ಸ್ ಇರುತ್ತೆ ಶೋ. ನೋಡೋಣ, ಎಲ್ಲ ಹಾಕ್ತಾರೆ. ಏನೇನೋ ಶೋ ಇದೆ. ಈ ಥರ ನೀರ್ದು ಶೋ ಇದೆ. ಎಲ್ಲ ಲೈವಲ್ಲಿ ಇದ್ದಂಗೆ ಅನಿಸುತ್ತೆ ನೋಡಿ. ಅಲ್ಲಾವುದ್ದೀನ್ದಿದೆ. ಹಿಂಗೆ ಸ್ಕ್ರೀನ್ ಇರುತ್ತೆ, ಇದ್ರೊಳಗೆ ಹೋಗ್ಬೇಕನ್ಸುತ್ತೆ. ಹೆಂಗೆ ಹೋಗೋದು? ಚಪ್ಪಲ್ ಹಾಕೊಂಡೇ ಹೋಗೋದಾ? ಗೈಸ್, ಭಯ ಆಗ್ತೈತೆ. ಎಲ್ಲಿ ನಿಂತ್ಕೊಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಇರಿ, ಎಷ್ಟು ಜನ ಬೇಕಾದ್ರೆ ಒಂದು 10 ಜನ ನಿಂತ್ಕೊಬೋದು ಅನ್ಸುತ್ತೆ. ನೋಡೋಣ. ಹಿಂದೆಯಿಂದ ಮಾಡ್ಬೇಕು ಅನ್ಸುತ್ತೆ. ಹಿಂದೆಯಿಂದ ಫ್ರೆಂಡ್ಸ್, ಹಿಂದೆ
ಹೋಗು, ಇನ್ನು ಮುಂದೆ ಹೋಗು, ಮುಂದೆ ನಿಂತ್ಕೋ. ಹಿಂದೆನೇ ಇರ್ತೀಯಾ?
ಇನ್ನೊಂದು ಇಡ್ತೀಯಾ? ಹೋಗು, ಮುಂದೆ ಹೋಗು, ಮುಂದೆ ಹೋಗು, ಮುಂದೆ ಹೋಗು. ಮಾತಾಡೋದು ಕೇಳಿಸುತ್ತಾ? ಮುಂದೆ ಹೋಗು. ಫ್ರಾನ್ಸಿಸ್ ಹೆಂಗಿತ್ತು? ಹೆಂಗಿತ್ತು ನಿನಗೆ? ನಿನಗೆ ಹೆಂಗಿತ್ತು? ಚೆನ್ನಾಗಿತ್ತು. ತಲೆಯೆಲ್ಲ ತಿರುಗಿಬಿಡ್ತು ನಾನು. ಹೆಂಗಿತ್ತು? ಚೆನ್ನಾಗಿತ್ತು. ನಿನಗೆ? ತುಂಬ ಚೆನ್ನಾಗಿದೆ. ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಗೈಸ್, ತುಂಬ ಚೆನ್ನಾಗಿದೆ. ತಲೆ ಸುತ್ತುತ್ತೆ ಅಂದರೆ ನಾವು ಅದ್ರ ಜೊತೆಗೆ ಹೋಗ್ತಿರಲ್ಲ, ಸ್ವಲ್ಪ ತಲೆ ತಿರುಗುತ್ತೆ. ಬಟ್ ಮುಂದೆ ನಿಂತ್ಕೊಂಡ್ಬಿಟ್ರೆ ಜಾಸ್ತಿ ತಲೆ ತಿರುಗುತ್ತೆ. ನನ್ನ ಮೊದಲೇ ಇಂಥವೆಲ್ಲ ಆಗಲ್ಲ, ಅದೆಲ್ಲ ಬೇರೆ ಮುಂದೆ ನಿಂತ್ಕೊಂಡ್ಬಿಟ್ಲು ತಲೆ ತಿರುಗಿಬಿಡ್ತು ನನಗೆ. ಆದರೆ ಚೆನ್ನಾಗಿದೆ. ಮಕ್ಕಳಿಗೆ ಈ ಥರ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಯಾರಾಗಾರು ಈ ಥರ ಮಾಡಬೇಕು ಅಂದರೆ ಬರ್ಬೋದು. ನಾನು ಇಂಥದ್ದೆಲ್ಲ ನೋಡಿದ್ದಿಲ್ಲ, 360 ಫಸ್ಟ್ ಟೈಮ್ ನೋಡಿದ್ದೆ. ಚೆನ್ನಾಗಿದೆ, ತುಂಬ ಹತ್ತಿರದಲ್ಲೇ. ಏನು ನಿಜವಾಗ್ಲೂ ಅದೇ ಲ್ಯಾಂಡ್ಗೆ ಹೋಗಿ ನಾನು ಟ್ರಾವೆಲ್ ಮಾಡ್ತಿರೋ ಥರ ಫೀಲ್ ಆಯಿತು ನನಗೆ. ಮಕ್ಕಳಿಗೆ ಕರ್ಕೊಂಬಂದರೆ ನಿಮ್ಗೆ ಎಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕಂತ ಗೊತ್ತಾದರೆ ಇಲ್ಲಿ ಬಂದರೆ ನಿಜವಾಗ್ಲೂ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಏನಂದರೆ ಇವರು 10 ನಿಮಿಷ ಮಾತ್ರ ಇಟ್ಟಿದ್ದಾರೆ, ಒಂದು ಸ್ವಲ್ಪ ಜಾಸ್ತಿ ಇಟ್ಟಿದ್ರೆ ಇನ್ನೂ ತಲೆ ಸುತ್ತೋದು. ಅದೇ ಚೆನ್ನಾಗಿದೆ, ಬೇರೆ ವರ್ಲ್ಡ್ಗೆ ಹೋಗೋ ಥರ. ಮಕ್ಕಳಿಗಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಅವ್ರಿಗೆ ಬೇರೆ 10 ನಿಮಿಷಕ್ಕೋಸ್ಕರ ಅವ್ರಿಗೆ ಕರ್ಕೊಂಬರಕ್ಕೆ ಹಿಂದೆ ಮುಂದೆ ನೋಡಬೇಕಾಗುತ್ತೆ. ಆದರೆ ಚೆನ್ನಾಗಿತ್ತು. ತುಂಬ ದಿವಸ ಬರ್ಬೇಕು ಅಂದ್ಕೊಂಡಿದ್ರಿ, ಕೊನೆಗೂ ಬಂದಿದ್ರಿ. ಆಯಿತು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಾವು ವೀಡಿಯೋನ ತೊಗೊಂಡಿದ್ರಿ, ನೋಡಿ ನಿಮಗೂ ಇಷ್ಟ ಆಗ್ಬೋದು. ರಿಯಲ್ ಲೈಫಲ್ಲಿ ರಿಯಲಾಗಿ ನಾವು ಅಲ್ಲಿ ಹೋಗಿದ್ದೀರಿ ಅನ್ನೋ ಥರ ಫೀಲ್ ಬರುತ್ತೆ. ಸುತ್ತಮುತ್ತ ಫುಲ್ 360 ಡಿಗ್ರಿ ಅದೇ ಇದೆ. ಮಕ್ಕಳನ್ನ ಕರ್ಕೊಬನ್ನಿ, ದೊಡ್ಡವ್ರನ್ನೇ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿ ಮಕ್ಕಳನ್ನ ಕರ್ಕೊಬನ್ನಿ, ಅವ್ರು ತುಂಬ ಎಂಜಾಯ್ ಮಾಡ್ತಾರೆ. ರಿಯಲ್ ವರ್ಲ್ಡ್ ಇರೋ ಥರ ಇರುತ್ತಲ್ಲ, ಮ್ಯಾಜಿಕಲ್ ಆಗಿ. ಅದಕ್ಕೆ ಎಂಜಾಯ್. ರೇಟು 200 ರೂಪೀಸ್ ಅಂತೆ. ಸೊ ಆ್ಯಕ್ಚುಲಿ 10 ಗಂಟೆಗೆ ಅಂತ ಹೇಳಿದ್ರು, ಇಲ್ಲ 11 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಮೇ ಬಿ ಅವ್ರು ಬರೋದು ಲೇಟ್ ಆಯ್ತು ಏನೋ ಗೊತ್ತಿಲ್ಲ. ಇನ್ನೊಂದು ಇದು ಕನಕಪುರದ ಹತ್ರ ಇದೆ, ಯಾವುದೋ ಫೋರಮ್ ಮಾಲ್ ಏನೋ ಅದ್ರ ಹೆಸರು. ಒಂದ್ಸರಿ ಚೆಕ್ ಮಾಡಿ ಗೂಗಲಲ್ಲಿ.
ಚೆಕ್ ಮಾಡಿಬಿಟ್ಟು ಹೋಗಿ ನೋಡಿ. ಒನ್ ಟೈಮ್ ಮಾಡಿ ಗಾಯ್ಸ್, ಲೈಫಲ್ಲಿ ಒನ್ ಟೈಮ್. ಓಕೆ ಗಾಯ್ಸ್, ಈ ವಿಡಿಯೋ ಇದನ್ನು ತೋರಿಸೋದಕ್ಕೆ ಬಂದಿದ್ದು. ನಿಮ್ಗೇನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗಾದರೂ ಈ ವಿಡಿಯೋನ ಕಳಿಸ್ಬೇಕು, ನೀವು ಅವ್ರಿಗೆ ನೋಡಬೇಕು ಅವರು ಅಂತಂದ್ರೆ ಇದ್ದರೆ ಅವ್ರಿಗೆಲ್ಲ ಶೇರ್ ಮಾಡಿ. ಸೊ ಅದರಿಂದ ರೀಚ್ ಆಗುತ್ತೆ. ಈ ಒಂದು ಈ ಥರ ಒರೇನ್ ಮಾಲಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ತುಂಬ ಜನಕ್ಕೆ ಇನ್ನೂ ಗೊತ್ತಿಲ್ಲ ಅನಿಸುತ್ತೆ. ಬಟ್ ಇವಾಗ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಮೇ ಬಿ ಗೊತ್ತಾಗ್ಬೋದು ಎಲ್ಲರಿಗೂ. ಬಟ್ ನಿಮಗೂ ಬೇಗ ರೀಚ್ ಆದರೆ ಬೇಗ ನೋಡ್ಬೋದು ಅಂತ. ಒಂದು ಸರಿ ನೋಡಿ. ನಾವು ಮಾಡಿರೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಏನಾದಿತ್ತು ಅಂದರೆ ಕಮೆಂಟ್ ಮಾಡಿ ನಮಗೆ, ನಾವು ಕಮೆಂಟ್ ಮಾಡ್ತೀವಿ. ಬಾಯ್ ಬಾಯ್ ಗಾಯ್ಸ್, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. ಈ ವಿಡಿಯೋ ಇಲ್ಲಿಗೆ